ನಮಸ್ಕಾರ. ನಾನು ಚೈತ್ರ ಅವರ ತಂದೆ. ಅವಳು ನನ್ನ ಮಗಳು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ನಾಚಿಕೆ ಕೇಡಾಗ್ತದೆ. ಅವಳು ಇದ್ದಿದ್ದವರಿಗೆಲ್ಲ ಶಿಕ್ಷಿಸಿದವರಿಗೆಲ್ಲ ಕೋಟಿ ಹಣ ಮಾಡಿದಳು. ಮತ್ತು ಅವಳು ದುಡ್ಡು ತಿನ್ನೋ ಜಾತಿಯೇ ಅಲ್ಲ. ಯಾರಾದರೂ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಮೋಸ ಮಾಡಿ ವಂಚನೆ ಮಾಡಿ ಇದೇ ಕಸುಬು ಅವಳಿಗೆ. ಹಾಗೆ ಗೋವಿಂದ ಪೂಜೆ 5 ಕೋಟಿ ಪ್ರಕರಣದಲ್ಲಿ ಅವಳು ಕೋಟಿ ಹಣ ಮಾಡಿದ್ರು. ನನ್ನ ಹೆಸರಲ್ಲಿ, ನನ್ನ ಹೆಂಡತಿ ಹೆಸರಲ್ಲಿ, ಹಾಗೂ ಶ್ರೀಕಾಂತನ ಹೆಸರಲ್ಲಿ, ಹಾಗೂ ಬೇರೆಯವರ ಬೇರೆ 7-8 ಜನ ಹುಡುಗ ಹೆಸರಿನಲ್ಲಿ ಅಕೌಂಟ್ನ ಫೋರ್ಜರಿ ಸೈನ್ ಮಾಡಿ ಬಾಂಡ್ ಮಾಡಿ ಅದರ ಮೇಲೆ ಸಾಲ ತೆಗೆದು ಅದರಿಂದ ಬಡ್ಡಿಯಿಂದ ಜೀವನ ಮಾಡಿ ಮೋಸ ಮಾಡ್ತಾಯಿದ್ದಾರೆ. ವರ್ಷ ಇಡೀ ನಾನು ದುಡಿದ್ರು ನನಗೆ 10,000 ರೂಪಾಯಿ ಕೂಲಿ ಹಾಕ್ಬಿಟ್ಟು ನಾನು ಹೋಟ್ಲಲ್ಲಿ ದೋಸೆ ಕೆಲಸ ಮಾಡ್ಕೊಂಡೆ ಜೀವನ ಮಾಡ್ತಾಯಿದ್ದೆ. ಇವಳು ದುಡಿದು ತಿನ್ನು, ಇವಳಿಗೆ ಯಾವುದೇ ಅಭ್ಯಾಸ ಇಲ್ಲ. ಜೀವನದಲ್ಲಿ ಕಷ್ಟಪಟ್ಟು ದುಡ್ಡು ತಿನ್ನಬೇಕು ಅನ್ನೋದು ಇವಳಿಗೆ ಜೀವಮಾನಕ್ಕೆ ಇವಳದಲ್ಲಿ ಇಲ್ಲ. ಇವಳು ಹೀಗೆ ಪೂಜಾರಿ ಮಾಡ್ಕೊಂಡೇ ಕಾಲ ಕಳೀತಾ ಇದ್ಳು. ಮತ್ತು ಈ ಪ್ರಕರಣ ಗೋವಿಂದ ಪೂಜೆಯ ಪ್ರಕರಣದಲ್ಲಿ 5 ಕೋಟಿ ಹಣವನ್ನು ಮನೆಯಲ್ಲೇ ತಂದು ಚೈತ್ರ ಮತ್ತು ಶ್ರೀಕಾಂತ್ ಮತ್ತು 7-8 ಜನ ಹುಡುಗರು ಮನೆಯಲ್ಲೇ ಹಣವನ್ನು ಎಣಿಸ್ತಾ ಇದ್ದಿದ್ರು. ನನ್ನ ಹೆಂಡತಿ ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇದ್ದು ಅವ್ರನ್ನೇನು ಮಾಡೋದು ತಪ್ಪು ಅಂತ ಅವಳು ಯಾವತ್ತೂ ಮಗಳಿಗೆ ಬುದ್ಧಿ ಹೇಳೋದಿಲ್ಲ. ಚೈತ್ರದ ಅನ್ಯಾಯ ಮಾಡ್ತಿರೋದನ್ನು ನೋಡಿ ನನ್ನ ಹಿರಿ ಮಗಳಿಗೆ ಸಹಿಸೋಕ್ಕಾಗದೆ ಅವಳು ಬೇರೆಯೇ ಉಳಿದು ಬಿಟ್ಟಳು. ಅವಳು ಏನೋ ರಾತ್ರಿ ಇಡೀ ಹೋಲಿಕೆ ಮಾಡ್ಕೊಂಡು ಟೀಚರ್ ಕೆಲಸ ಮಾಡ್ಕೊಂಡು ಅವಳ ಪಾಡಿಗೆ ಅವಳು ಜೀವನ ಮಾಡ್ತಾಯಿದ್ಳು. ಇವಳು ಅದನ್ನೆಲ್ಲ ಸಹಿಸೋಕ್ಕಾಗದೆ ಇವಳು ನನ್ನ ಮಗಳಿಗೆ 15 ಲಕ್ಷ ಕೊಟ್ಟಿದೆ ಅಂತ ಗೋವಿಂದ ಪೂಜೆ ಹಣದಲ್ಲಿ 15 ಲಕ್ಷ ಕೊಟ್ಟಿದೆ ಅಂತೇಳಿ ಸುಳ್ಳು ಅಪವಾದ ಮಾಡ್ತಾಯಿದ್ಳು. ಅವಳು ಯಾವತ್ತೂ ಉದ್ಧಾರ ಆಗುವುದಿಲ್ಲ. ನಮ್ಮ ಶಾಪ ಇದೆ. ನಾನೇನೋ ಹೋಟ್ಲಲ್ಲೆಲ್ಲ ದೋಸೆ ಹೊಯ್ಕೊಂಡು ನನ್ನ ಪಾಡು ನಾನಿದ್ದೆ. ನಮ್ಮ ಪಾಡಿಗೆ ನಾವು ಉಂಟು. ಇದನ್ನೆಲ್ಲ ನೋಡೋಕ್ಕಾಗದೆ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡ್ತಾಯಿದ್ದಾಳೆ. ಮತ್ತು ತಾಯಿ ಮಗಳು ಇಬ್ಬರು ಸೇರಿಕೊಂಡು ಇಬ್ಬರು ನನ್ನ ಹಿರಿಯ ಮಗಳ ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸ್ತಾರೆ. ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಇವರಿಗೆ ಎಲ್ಲೂ ದೇವರು ಸಹ ಇವರಿಗೆ ಕ್ಷಮೆ ಕೊಡಬಾರದು. ಅದರಿಂದ ಸರಿಯಾದ ತನಿಖೆಯಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.